ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಬಿಗಿನರ್ಸ್ ಟು ಬೇಸಿಕ್ ಆರಿ ವರ್ಕ್ ಇನ್ ಕನ್ನಡದಲ್ಲಿ ಹೇಳ್ತಾ ಹೋಗ್ತೇನೆ. ಈ ವಿಡಿಯೋಸು ಬಿಗಿನರ್ಸ್ಗೆ ಯಾರೆಲ್ಲ ಕಲಿಬೇಕು ಅಂತ ಇದ್ದೀರೋ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ, ಕಲೀರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೇಸಿಕ್ ಆರಿ ವರ್ಕ್ ಕಲೀಲಿಕ್ಕೆ ಇಂಪಾರ್ಟೆಂಟ್ ಥಿಂಗ್ಸು ಆರಿ ಸ್ಟ್ಯಾಂಡು ಮತ್ತು ಆರಿ ಫ್ರೇಮು. ಸೊ ಇವೆರಡು ತುಂಬ ಇಂಪಾರ್ಟೆಂಟು, ಆರಿ ಸ್ಟ್ಯಾಂಡ್ ಮತ್ತು ಆರಿ ಫ್ರೇಮ್. ಇದಕ್ಕಿಂತ ಬೇರೆ ಇನ್ನೊಂದು ಯೂಸ್ಫುಲ್ ಇದೆ, ಅದು ಆರಿ ಕಾಟ್ ಹೇಳಿ ಹೇಳ್ತೀವಿ. ಅದು ಈ ಬಿಗಿನರ್ಸಿಗೆ ಅದು ಬೇಡ. ಅದು ಪೂರ ಎಲ್ಲ ಕಲ್ತಾದ ಮೇಲೆ ನಾವು ಆರಿ ಕಾಟ್ನ ಇಂಟ್ರೊಡ್ಯೂಸ್ ಮಾಡಿ ತೋರಿಸ್ತೇನೆ. ನನ್ನ ಹತ್ರ ಅವೈಲೇಬಲ್ ಇದೆ, ನೀವು ಕೂಡ ಮಾಡಿಸ್ಬೋದು. ಸೊ ಹೊರಗಡೆ ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ, ನೀವು ತಕ್ಕೊಳ್ಬೋದು. ಸೊ ಇದು ಬೇಸಿಕ್ಕು ನಾವು ಕಲಿಸ್ತಿರೋದ್ರಿಂದಾಗಿ ನಾನು ಆರಿ ಸ್ಟ್ಯಾಂಡ್ ಮತ್ತು ಆರಿ ಫ್ರೇಮ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಈಗ ಫಸ್ಟು ಆರಿ ಫ್ರೇಮ್ ಇದೆಯಲ್ಲ, ಅದರಲ್ಲಿ 2 ಪಾರ್ಟ್ ಇದೆ ಅಲ್ವಾ. ಅದರಲ್ಲಿ ಒಂದು ಪಾರ್ಟಿಗೆ ನಾನು ಒಂದು ತೆಳುವಾಗಿರುವಂಥ ಒಂದು ಫ್ಯಾಬ್ರಿಕ್ನ ತಗೊಂಡು ವೈಂಡ್ ಮಾಡಿದ್ದೇನೆ. ಅದು ಯಾಕೆ ನಾನು ವೈಂಡ್ ಮಾಡಿದ್ದೀನಿ ಅಂತಂದರೆ, ಸೊ ನಾವು ಫ್ಯಾಬ್ರಿಕ್ನ ಒಂದು ಬ್ಲೌಸ್ ಪೀಸ್ನ ಹಾಕುವಾಗ ಯಾವುದೇ ಒಂದು ಡ್ಯಾಮೇಜ್ ಆಗಬಾರ್ದು, ನಾವು ಟೈಟ್ ಮಾಡುವಾಗ ಡ್ಯಾಮೇಜ್ ಆಗಬಾರ್ದು ಅಂತೇಳ್ಬಿಟ್ಟು ನಾನು ಫ್ರೇಮ್ಗೆ ವೈಂಡ್ ಮಾಡಿದ್ದೀನಿ. ಸೊ ನೀವು ಸಹ ಫ್ಯಾಬ್ರಿಕ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸೆಲ್ಲೋ ಟೇಪ್ ಬರುತ್ತೆ, ಸೆಲ್ಲೋ ಟೇಪು 1 ಇಂಚ್ ಸೆಲ್ಲೋ ಟೇಪಲ್ಲಿ ವೈಂಡ್ ಮಾಡ್ಬೋದು. ಸೊ ಮೇಲ್ ಪಾರ್ಟ್ ಇದೆಯಲ್ಲ ಅದಕ್ಕೆ ಮಾತ್ರ ಮಾಡಬೇಕು. ಕೆಳಣ ಪಾರ್ಟಿಗೆ ಮಾಡಿದರೆ ಮತ್ತೆ ಫಿಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈಗ ಇದರಲ್ಲಿ ಫಿಟ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನೋಡ್ತಾ ಹೋಗುವ. ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ 1 ಮೀಟರ್ ಕ್ಲಾತ್ ಬೇಕು. ಅದು ಕಾಟನ್ನಲ್ಲಿ ತಗೊಂಡ್ರೆ ಒಳ್ಳೆಯದು. ಇಲ್ಲ ನಮ್ಮ ಹತ್ರ ಕಾಟನ್ ಅವೈಲೇಬಲ್ ಇಲ್ಲ ಅಂತಂದರೆ ನೀವು ಸಿಂಥೆಟಿಕ್ 1 ಮೀಟರ್ ಬ್ಲೌಸ್ ಪೀಸ್ ಬರುತ್ತಲ್ಲ ಅದನ್ನು ಕೂಡ ತಗೊಳ್ಬೋದು. ತಗೊಂಡು ಮೇಯ್ನು ಕಲೀಲಿಕ್ಕೆ ಎಲ್ಲರೂ ಪ್ರಿಫರ್ ಮಾಡೋದು ಕಾಟನ್ನು, ಬ್ಲ್ಯಾಕ್ ಆರ್ ವೈಟ್ ಪೀಸ್ನ ಕಲೀಲಿಕ್ಕೆ ತಗೊಳ್ತಾರೆ. ಸೊ ನಿಮಗೆ ಅವೈಲಬಿಲಿಟಿ ಯಾವುದಿದೆ ಅದನ್ನು ನೋಡಿಕೊಂಡು ನೀವು ತಗೊಂಡು ಈ ಥರ ಸೈಡಲ್ಲೆಲ್ಲ ಟೈಟ್ ಮಾಡಬೇಕು. ಫ್ಯಾಬ್ರಿಕ್ ಹಾಕಿ ಟೈಟ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಲೂಸ್ ಇರ್ದ ಹಾಗೆ ಔಟ್ಸೈಡಿಂದ ಕೆಳಗಡೆಯಿಂದ ಟೈಟ್ ಮಾಡಿಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ಸೆಂಟ್ರಲ್ಲಿ ಲೂಸ್ ಇರಬಾರ್ದು. ಸೆಂಟ್ರಲ್ಲಿ ಲೂಸ್ ಇದ್ದರೆ ಏನಾಗುತ್ತೆ ಅಂತಂದರೆ, ನಾವು ಮಾಡೋ ಡಿಸೈನು ಅಥವಾ ನಾವು ಥ್ರೆಡ್ಡು ನೀಡಲ್ಲಿ ಹಾಕಿ ಮೇಲೆ ಎಳೆಯುವಾಗ ಲೂಸ್ ಆಗ್ಬೋದು. ಲೂಸ್ ಆಗಿ ಸ್ಟಿಚಸ್ ಎಲ್ಲ ತುಂಬ ಇಂಪರ್ಫೆಕ್ಷನ್ ಆಗಿ ಬರ್ತದೆ. ಫ್ರೇಮ್ಗೆ ಯಾವಾಗಲೂ ಫಿಟ್ಟಾಗಿ ಟೈಟಾಗಿ ಈವನ್ನಾಗಿ ನಾವು ಫ್ಯಾಬ್ರಿಕ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಆಯಿತಾ? ನೆಕ್ಸ್ಟ್ ನಾನು ಏನಕ್ಕೆ ಫ್ಯಾಬ್ರಿಕ್ಕು ಫಿಟ್ಟಿಂಗು ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ನಿಮಗೆ ನೆಕ್ಸ್ಟು ವರ್ಕ್ ಮಾಡ್ತಾ ನಿಮಗೆ ಅದು ಗೊತ್ತಾಗತ್ತೆ ಹೇಗೆ, ಯಾಕೆ, ಏನು ಅಂತ ಹೇಳ್ಬಿಟ್ಟು. ಸೊ ಈಗ ನೀವು ಫ್ಯಾಬ್ರಿಕ್ನ ಫಿಟ್ಟಾಗಿ ಲೂಸ್ ಇಲ್ಲದೆ ಇರೋ ಥರ ಫುಲ್ ಟೈಟಾಗಿ ಫಿಟ್ ಮಾಡಿಬಿಟ್ಟು ನೀವು ಫ್ರೇಮ್ಗೆ ಹಾಕಬೇಕು. ನೆಕ್ಸ್ಟ್ ನಮಗೆ ಮೈನ್ ಇಂಪಾರ್ಟೆಂಟು ನೀಡಲ್ಸ್. ಆರಿ ವರ್ಕ್ ಮಾಡುವಾಗ ನೀಡಲ್ ಚೂಸ್ ಮಾಡ್ತೀವಲ್ವಾ, ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಕಡೆ ಲೋಕಲಲ್ಲಿ ನಂಬರ್ಸ್ ಇರೋ ನೀಡಲ್ ಸಿಗುತ್ತೆ, ಕೆಲವೊಂದು ಕಡೆ ನಂಬರ್ಸ್ ಇರ್ತಕ್ಕಂಥ ನೀಡಲ್ಸು ಸಿಗುತ್ತೆ. ಸೊ ನಾನು ಈಗ ಇಲ್ಲಿ ನಿಮಗೆ ಫಸ್ಟ್ ತೋರಿಸ್ತಾ ಇರೋದು ಎಂತಂತಂದರೆ, ನಂಬರ್ ಇಲ್ಲದೆ ಇರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮೇಯ್ನ್ಲಿ ಇಲ್ಲಿ 3 ನೀಡಲ್ ಮಾತ್ರ ಯೂಸ್ ಮಾಡ್ತೇನೆ. ನನ್ನೆಲ್ಲ ವರ್ಕಿಗೂ ನನಗೆ ಈ 3 ನೀಡಲ್ಸ್ ಮಾತ್ರ ನನಗೆ ಯೂಸ್ ಆಗೋದು. ಸೊ ನಾನೀಗ ಇಲ್ಲಿ ನಿಮಗೆ ಇದನ್ನು ಅಡ್ವೈಸ್ ಮಾಡೋದಿಲ್ಲ. ಬಿಗಿನರ್ಸ್ಗೆ ಯಾವ ಥರ ನೀಡಲ್ಸ್ ಎಲ್ಲ ಬೇಕು ಅಂತೇಳ್ಬಿಟ್ಟು ನಾನು ನಿಮಗೆ ಹಳೆ ನೀಡಲ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ನಾನು ಮಾಡುವಂಥ ನೀಡಲ್ಲು, ಸೊ ಇದು ಬೇಡ. ಇಲ್ಲಿ ಹಳೆ ನೀಡಲ್ ಉಂಟು, ಇದು ಎಲ್ಲ ಇಲ್ಲಿ ಲೋಕಲಲ್ಲಿ ಸಿಗುವಂಥದ್ದು, ನಿಮಗೆ ಅವೈಲಬಿಲಿಟಿ ಇರುವಂಥದ್ದು ಬಿಗಿನರ್ಸಿಗೆ ಬೇಕಲ್ವ. ಸೊ ಹಾಗಾಗಿ ನಾನು ನಿಮಗೆ ಈ ಟೈಪಲ್ಲಿ ನೀಡಲ್ಸ್ನ ಯಾವ್ದು ನಂಬರ್ ಬೇಕು, ಯಾವುದು ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋಲಿ ನಿಮಗೆ ಹೇಳ್ತಾ ಹೋಗ್ತೇನೆ. ಲೋಕಲಲ್ಲಿ ಸಿಗೋದು ಯಾವುದು ಅಂತಂದರೆ ತುಲಿಪ್ ಬ್ರ್ಯಾಂಡ್ ಹೇಳಿ ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಲೋಕಲಲ್ಲಿ ಅವೈಲಬಿಲಿಟಿ ಇರೋದು ತುಲಿಪ್ ಬ್ರ್ಯಾಂಡ್. ಸೊ ಅದರಲ್ಲಿ ನಾವು ಯಾವ ನಂಬರ್ನ ಚೂಸ್ ಮಾಡಬೇಕು, ನಮ್ಮ ಎಲ್ಲ ವರ್ಕಿಗೆ ಯಾವ ನಂಬರ್ನ ಚೂಸ್ ಮಾಡಿದರೆ ನಾವು ಬಿಗಿನರ್ಸು ಈಸಿಯಾಗಿ ಕಲಿಬೋದು. ಸೊ ಈಗ ನಾನು ಇಲ್ಲಿ ತೋರಿಸ್ತಾ ಇರೋದು ಚೈನ್ ಸ್ಟಿಚ್ ನೀಡಲು. ಇದು ಇಲ್ಲಿ ಲೋಕಲಲ್ಲಿ ಇದಕ್ಕೆ ಬ್ರ್ಯಾಂಡ್ ನೇಮ್ ಅಂತ ಏನಿಲ್ಲ, ಚೈನ್ ಸ್ಟಿಚ್ ನೀಡಲು ಅಂತ ಹೇಳ್ಬಿಟ್ಟು ನಿಮಗೆ
ತೋರಿಸ್ತಾರೆ, ಅಂದರೆ ನೀಡಲ್ಸ್ ಕೊಡ್ತಾರೆ. ಸೊ ಅದರಲ್ಲಿ ನೀವು ಚೂಸ್ ಮಾಡ್ಕೋಬೋದು. ಲೋಕಲ್ ಶಾಪಲ್ಲಿ ಆಲ್ಮೋಸ್ಟ್ ಅವೈಲೇಬಲ್ ಇರುತ್ತೆ ಇದು ಚೈನ್ ಸ್ಟಿಚ್ ನೀಡಲ್ಲು. ಸೊ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಒಂದು ವೇಳೆ ಅದು ಇಲ್ಲ, ನಮಗೆ ಗೊತ್ತಾಗಲಿಲ್ಲ ಅಂತಂದರೆ 13.55 ನೀಡಲ್ಲೊಂದು ತುಲಿಪ್ ಬ್ರ್ಯಾಂಡ್ದು ಉಂಟು. ಸೊ ಅದನ್ನು ನೀವು ಪರ್ಚೇಸ್ ಮಾಡಿ ಬಿಗಿನರ್ಸ್ಗೆ ಅದನ್ನು ಪರ್ಚೇಸ್ ಮಾಡಿ ಫಸ್ಟ್ ಚೈನ್ ಸ್ಟಿಚ್. ನೆಕ್ಸ್ಟ್ ನಾವು ಬೇರೆ ನೀಡಲ್ನ ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತೇನೆ. 13.55 ಅಥವಾ ಇಲ್ಲಾಂದರೆ 14 ನಂಬರ್ದು ಎರಡು ನೀಡಲು ಬಿಗಿನರ್ಸು ನೀವು ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಸ್ಟಿಚಸನ್ನು ಹೇಳ್ತಾ ನಿಮಗೆ ಯಾವ್ಯಾವ ನೀಡಲ್ನ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತಾ ಹೋಗ್ತೇನೆ. ಸೊ ನಿಮಗೆ ನಾನು ಯೂಸ್ ಮಾಡುವಂತಹ ಕ್ವಾಲಿಟಿಯಾದ ನೀಡಲ್ ಬೇಕು ಅಂತಂದರೆ ಮೇಲೆ ನಾನೊಂದು ಸ್ಕ್ರೀನಲ್ಲಿ ನಂಬರ್ ತೋರಿಸ್ತಾ ಇದ್ದೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನಾವಿಲ್ಲೀಗ ಚೈನ್ ಸ್ಟಿಚ್ ಮಾಡೋದನ್ನು ನೋಡುವ. ಜರಿ ಥ್ರೆಡ್ಡು, ಆಮೇಲೆ ನಾನು ಹೇಳಿದ ಎರಡು ನಂಬರ್ ನೀಡಲ್ಲು 13.55 ಮತ್ತು 14 ನೀಡಲ್ ತೆಕ್ಕೊಂಡು ಈ ಥರ ಜರಿ ಥ್ರೆಡ್ಡು ಎಣ್ಣಾಟ ಹಾಕಿ ಸೈಡಿಲಿ ಒಂದು ಎಣ್ಣೊಟ್ಟು ಈ ಥರ ಹಾಕ್ಕೊಂಡು ನೆಕ್ಸ್ಟ್ ನಾವು ಸ್ಟಿಚ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ನಾನು ಹೇಳಿಕೊಡ್ತೇನೆ. ಇದರಲ್ಲಿ ನಾನು ನೀಡಲ್ಗೆ ಸ್ವಲ್ಪ ಥ್ರೆಡ್ನ ವೈಂಡ್ ಮಾಡಿದ್ದೀನಿ, ನನಗೆ ಗ್ರಿಪ್ಪಿಗೆ ಸಿಗಲಿ ಅಂತೇಳ್ಬಿಟ್ಟು. ಸೊ ನೀವು ಕೂಡ ವೈಂಡ್ ಬೇಕಾದರೆ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಡೈರೆಕ್ಟು ತುಲಿಪ್ ಬ್ರ್ಯಾಂಡ್ ನೀಡಲ್ನ ಯೂಸ್ ಮಾಡ್ಬೋದು. ಸೊ ಜರಿ ಥ್ರೆಡ್ನ ಕೆಳಗಡೆ ತಗೊಂಡು ಹೋಗಬೇಕು. ಮೇಲ್ಗಡೆ ನೀಡಲು ಒಂದು ಟಿಪ್ಪು ಬರುತ್ತೆ, ಆ ಟಿಪ್ಪು ನಿಮ್ಮ ಸೈಡಿಗೆ ಇರಬೇಕು. ಟಿಪ್ಪು ನಿಮ್ಮ ಸೈಡಿಗೆ ಇರೋದನ್ನು ಟಿಪ್ ನಿಮ್ಮ ಸೈಡ್ ಮಾಡಿಕೊಂಡು ಕೆಳಗಡೆ ನೀಡಲ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಮತ್ತು ಎಣ್ಣಾಟ ಹಾಕಿರ್ತಕ್ಕಂಥ ಜರಿ ಥ್ರೆಡ್ನ ಕೈಯಲ್ಲಿ ಕೆಳಗಡೆ ಈ ಥರ ಹೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಹೋಲ್ಡ್ ಮಾಡಿ ಇಟ್ಕೊಂಡಾಗ ನಾವು ನೀಡಲ್ ಇನ್ಸರ್ಟ್ ಮಾಡಿದಾಗ ಫ್ಯಾಬ್ರಿಕಲ್ಲಿ ಹೀಗೆ ಅದಕ್ಕೆ ಸಪೋರ್ಟಿವ್ ಆಗಿ ಸಿಕ್ಕಿ ನಾವು ಮೇಲೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಸೊ ಈಗ ನನ್ನ ಕೈ ಕೆಳಗಡೆ ಇದೆ, ಮೇಲೆ ನೀಡಲ್ನ ಇನ್ಸರ್ಟ್ ಮಾಡಿದ್ದೀನಿ ಫ್ಯಾಬ್ರಿಕಲ್ಲಿ. ನಾನೊಂದು ಪೋರ್ಷನ್ ತೋರಿಸಿದ್ನಲ್ವ ಕೈಯಲ್ಲಿ ಹಿಡ್ಕೊಂಡಿದ್ದು ಜರಿ ಥ್ರೆಡ್, ಹಾಗೆ ಹಿಡ್ಕೊಂಡು ನಾಟ್ ಹಾಕಿರ್ತೀವಲ್ಲ ಅಲ್ಲಿಗೆ ಟೈಟ್ ಆಗುತ್ತೆ. ಸೊ ಒಂದು ಸಲ ಮೇಲೆ ಎಳೆದಾಗ ಟೈಟ್ ಆದಮೇಲೆ ಸೂಕ್ಷ್ಮವಾಗಿ ಒಂದು ಸಲ ಗಮನಿಸಿ ನಾನು ಹೇಗೆ ಮಾಡ್ತಾ ಇದ್ದೇನೆ ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ತೇನೆ. ನೀಡಲ್ನ ಕೊಕ್ಕೆ ನಿಮ್ಮ ಫೇಸ್ ಸೈಡ್ ಇರಬೇಕು. ನಾವು ಇನ್ಸರ್ಟ್ ಮಾಡುವಾಗ ಆ ಕೊಕ್ಕೆ ನಿಮ್ಮ ಸೈಡ್ ಇದ್ದಾಗ ನೆಕ್ಸ್ಟ್ ಕೆಳಗಡೆ ಈ ಥರ ಥ್ರೆಡ್ನ
ಹೀಗೆ ಕೊಕ್ಕೆಗೆ ನಾವು ಒಂದು ರೌಂಡ್ ಹಾಕಿ ಮೇಲೆ ಎಳಿಬೇಕು. ಎಳಿವಾಗ ಕೊಕ್ಕೆ ನಮ್ಮ ಫೇಸ್ನ ಆಪೋಸಿಟ್ ಸೈಡ್ ಹೋಗಬೇಕು. ಹೇಳಿದರೆ ನಾವು ಝರಿ ಥ್ರೆಡ್ಡು ತೆಕ್ಕೊಂಡು ಮೇಲೆ ಬರ್ತೇವಲ್ವ, ಅದು ಅಲ್ಲಿಗೆ ಕಟ್ಟಾಗದೇ ಇರೋ ಥರ, ಮತ್ತು ಫ್ಯಾಬ್ರಿಕ್ಕಿಂದ ಬಟ್ಟೆ ದಾರ ಬರಬಾರ್ದು ಆ ಥರ. ಅದಕ್ಕೆ ಸುತ್ತಿ ನಾವು ಮೇಲೆ ಎಳೆಯುವಾಗ ಆ ಕೊಕ್ಕೆ ಬಂದುಬಿಟ್ಟು ನಮ್ಮ ಫೇಸಿನ ಆಪೋಸಿಟ್ ಸೈಡ್ ತಿರುಗಿಸಿ ಮತ್ತು ನಮ್ಮ ಸೈಡ್ ತಿರುಗಿಸಿ ಮತ್ತು ನಾವು ಫ್ಯಾಬ್ರಿಕ್ ಒಳಗಡೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಇಲ್ಲದ್ರೆ ಫ್ಯಾಬ್ರಿಕ್ಕಿನ ಥ್ರೆಡ್ ಇರುತ್ತಲ್ವ, ಬ್ಲೌಸ್ ಪೀಸ್ ಆಗ್ಬೋದು ಯಾವುದಾದ್ರೂ, ಅದು ಅದಕ್ಕೆ ಸಿಕ್ಕಾಕೊಳ್ಳುತ್ತೆ. ನಾವು ಡೈರೆಕ್ಟಾಗಿ ನಾವು ಹೇಗೆ ಕೂತಿರ್ತೀವೋ ಹಾಗೆ ತೆಗೆದರೆ ಫ್ಯಾಬ್ರಿಕ್ ಎಲ್ಲ ಟಿಯರ್ ಆಗುವಂಥದ್ದು ಚಾನ್ಸಸ್ಸು ತುಂಬ ಇರುತ್ತೆ. ಸೊ ನೋಡಿಕೊಂಡು ಟಿಪ್ಪನ್ನ ತಿರುಗಿಸೋದು ಹೇಗೆ ಅಂತೇಳಿ ಕಲೀರಿ. ಇದೆಲ್ಲ ಎಂಡ್ ನಾಟು, ನಾನು ನಿಮಗೆ ನೆಕ್ಸ್ಟ್ ಎಲ್ಲ ಹೇಳ್ತಾ ಹೋಗ್ತೇನೆ. ಕೆಲವರಿಗೆ ಲೈನು ಸ್ಟ್ರೈಟ್ ಬರೋದಿಲ್ಲ ಅನ್ನೋರಿಗೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೋದು. ಲೈನ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಿಮಗೆ ಆ ಚೈನ್ ಸ್ಟಿಚ್ಚು ಡಿಸ್ಟೆನ್ಸ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಕೂಡ ನೀವು ಮೆಷರ್ ಮಾಡಿಕೊಂಡು ಹಾಕ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಆಯಿತಾ. ಸೊ ಈಗ ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀವು ಚೈನ್ ಸ್ಟಿಚ್ನ ಪ್ರಾಕ್ಟೀಸ್ ಮಾಡಿ. ಮೇಯ್ನು ನಿಮಗೆ ಬೇಕಾದರೆ ಇದು ಕೆಳಗಡೆ ನಾನು ಯಾವ ಥರ ಸಪೋರ್ಟಿವ್ ಆಗಿ ಕೊಡ್ತಾ ಇದ್ದೆ ಥ್ರೆಡ್ಡು ಅನ್ನೋದನ್ನು ನೋಡಿ. ಫಾಸ್ಟಾಗಿ ಮಾಡಬೇಕಾದ್ರೆ ಚೈನ್ ಸ್ಟಿಚ್ಚು ಕೆಳಗಡೆ ನಾವು ಕೈಲಿ ಹೇಗೆ ಮಿನಿಮಮ್ ಅದಕ್ಕೆ ನಾವು ಕೊಕ್ಕೆಗೆ ಹಾಕ್ತೇವೆ ಅಂತ. ಒಂದು ವೇಳೆ ಈಗ ನಾವು ಜರಿ ಥ್ರೆಡ್ಡು ಹಾಕಿ ಮಾಡ್ತಾ ಇರ್ತೇವೆ, ಸೊ ಜರಿ ಥ್ರೆಡ್ಡು ನಮಗೆ ತುಂಬ ಕಂಫರ್ಟಬಲ್ ಇಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ, ಅದು ತುಂಬ ಕಟ್ಟಾಗುತ್ತೆ ಅಥವಾ ಎಳೆಯುವಾಗ ಅದು ಟಿಪ್ಪಿಂದ ಬಿದ್ದೋಗುತ್ತೆ ಅಂತ ಅನ್ನೋರು ನಾರ್ಮಲ್ ಥ್ರೆಡ್, ಸ್ವೀಯಿಂಗ್ ಥ್ರೆಡ್ ಬರುತ್ತೆ, ಅದರಲ್ಲಿ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಯಾವ್ದು ಬೇಕಾದರೂ ಆಗ್ಬೋದು. ಥ್ರೆಡ್ಡಲ್ಲಿ ಮಾಡ್ಬೋದು, ಜರಿ ಥ್ರೆಡ್ಡಲ್ಲಿ ಮಾಡ್ಬೋದು. ಸೊ ಜರಿ ಥ್ರೆಡ್ಡು ತುಂಬ ಎಂತೇಳಿ ಡಿಫಿಕಲ್ಟು ಅನಿಸಿದರೆ ತುಂಬ ಕಟ್ಟಾಗುತ್ತೆ ಕೆಲವು ಟೈಮ್ ನಾವು ಸ್ಟಾರ್ಟಿಂಗ್ ಮಾಡುವಾಗ. ಸೊ ಹಾಗಾಗಿ ನೀವು ನಾರ್ಮಲ್ ಥ್ರೆಡ್ಡಲ್ಲಿ ಕೂಡ ಚೆಂದ ಪ್ರಾಕ್ಟೀಸ್ ಮಾಡಿ ಚೈನ್ ಸ್ಟಿಚ್ ಲೈನ್ ಹಾಕ್ಬಿಟ್ಟು ನೀಟಾಗಿ ಲೈನ್ ಮೇಲೆ ಬರೋ ಥರ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಗ ನೀವು ಪರ್ಫೆಕ್ಟಾಗಿ ಆಗುತ್ತೆ. ನೆಕ್ಸ್ಟ್ ನಾನು ನಿಮಗೆ ಬೇರೆದನ್ನೆಲ್ಲ ಹೇಳಿಕೊಡ್ತೇನೆ. ನಿಮಗೆ ಇನ್ನೊಂದು ಸಲ ರೆಫರೆನ್ಸಿಗೆ ನಾನು ಕೆಳಗಡೆ ಯಾವ ಥರ ಇದು ಮಾಡ್ತೇನೆ ಅಂತೇಳಿ ನಿಮಗೊಂದು ವಿಡಿಯೋ ಹಾಕಿದ್ದೇನೆ. ಇನ್ನೊಂದು ಸಲ ಕೊಕ್ಕೆಗೆ ನಾವು ಯಾವ ಥರ ಸಪೋರ್ಟಿವ್ ಆಗಿ ಕೆಳಗಡೆ ಕೊಡ್ತಾ ಇರ್ತೀವಿ ಅನ್ನೋದು ನಮಗೆ ಐಡಿಯಾ ಇರಲ್ವಲ್ಲ, ಅದಕ್ಕೆ. ಸೊ ನೋಡಿ, ಪ್ರಾಕ್ಟೀಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.